ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಆ್ಯಕ್ಚುಲಿ ಉಪ್ಪಿಟ್ಟು ತಿಂದು, ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಇವಾಗ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ ಮನೇನ. ರಾತ್ರಿ ಹೊತ್ತು ಸ್ವಲ್ಪ ಲೇಟಾಗಿ ನಾನು ಡಿನ್ನರ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ತುಂಬಾನೇ ಜಾಸ್ತಿ ಲೇಟಾಗಿ ಹೋಗ್ಬಿಡುತ್ತೆ ಡಿನ್ನರ್ ಎಲ್ಲ ರೆಡಿ ಮಾಡಿಕೊಂಡು ಊಟ ಮಾಡೋದ್ರೊಳಗೆ. ಹಾಗಾಗಿ ಯಾವುದು ವೆಸಲ್ಸ್ ಎಲ್ಲ ಕ್ಲೀನ್ ಮಾಡೇ ಇಲ್ಲ, ಹಾಗೆ ಇಟ್ಬಿಟ್ಟಿರ್ತೀನಿ. ಸೊ ಆ ಥರ ಒಂದ್ಸರಿ ಅದನ್ನ ತೊಳಿದೆ ಹಾಗೆ ಬಿಟ್ಟರೆ ಪಾತ್ರೆಗಳನ್ನೆಲ್ಲ, ನಾನು ಅದನ್ನ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಆದಮೇಲೆ ಅದ್ರದ್ದು ಎಲ್ಲ ಕ್ಲೀನ್ ಮಾಡಬೇಕಿರುತ್ತಲ್ಲ ಪಾತ್ರೆಗಳೆಲ್ಲ, ಅದನ್ನೆಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇವತ್ತು ಕೂಡ ಹಾಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟು ಉಪ್ಪಿಟ್ಟನ್ನ ಮಾಡಿಕೊಂಡು ಆಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಸ್ಟವ್ ಹತ್ರ ಮಾತ್ರ ಒಂದೆರಡು ಪಾತ್ರೆಗಳಿದೆಯಲ್ಲ, ಅದನ್ನ ಮಾತ್ರ ಆ ಕಡೆ ಎತ್ತಿಟ್ಕೊಳ್ತೀನಿ ಅಷ್ಟೇ. ಅದನ್ನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಬಟ್ ಕೆಲವೊಂದು ಕ್ಲೀನ್ ಮಾಡಿಲ್ಲ, ಅದನ್ನ ಮಾತ್ರ ಅಲ್ಲೇ ಬಿಟ್ಟಿದ್ದೀನಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆಯಲ್ವಾ, ಹಾಗಾಗಿ ಇಲ್ಲಿ ಇದು ಏನಂತ ಇದಕ್ಕೆ ಯೂಟ್ಯೂಬ್ ಸ್ಟ್ಯಾಂಡ, ನನಗೆ ಹೆಸರೇ ಮರ್ತೋಗಿದೆ. ಇದನ್ನ ತರವಾಗ ಜ್ಞಾಪಕ ಆಯಿತು, ಟ್ರೈಪಾಡ್. ಸೊ ಟ್ರೈಪಾಡ್ನ ಇಲ್ಲಿ ಹತ್ರದಲ್ಲಿ ಪ್ಲೇಸ್ ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲಿ ಅದನ್ನೆತ್ತಿ ಪಕ್ಕಕ್ಕಿಡೋದು ಅಷ್ಟೇ. ಎಲ್ಲಿ ಇಡ್ಲಿ ಇದೆಲ್ಲ ಆ ಜಾಗನೇ ಇಲ್ಲ, ಇಲ್ಲ ಹೇಗೋ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಓಕೆ, ಆಲ್ ಸೆಟ್. ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇವಾಗ ನಾನಿಲ್ಲಿ ಒಂದು ಬೌಲಷ್ಟು ರವೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಸೊ ಈ ರವೆನೆಲ್ಲ ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗ ಬೇರೆ ಒಂದು ಪಾತ್ರೆಗೆ ನಾನು ಒಂದು ಆಲ್ಮೋಸ್ಟ್ 3 ಗ್ಲಾಸಷ್ಟು ದೊಡ್ಡ ಕಪ್ಪಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಕಾಯಿಸ್ತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ 1 ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಒಂಚೂರು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಇವಾಗ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನ್ ಉದ್ದಿನಬೇಳೆ ಹಾಕಿ, ಅದರ ಜೊತೆಗೆ 1 ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ 1 ಈರುಳ್ಳಿನ ಕಟ್ ಮಾಡಿ ಇದರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿನ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದಂತಹ ಮೆಣಸಿನ್ಕಾಯಿಗಳನ್ನ ಮತ್ತು ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಸಹ ನಾನು ಇದ್ರ ಜೊತೆಗೆ ಸೇರಿಸಿದ್ದೀನಿ. ಇದ್ರ ಜೊತೆಗೆ ಆವಾಗಲೇ ಕಾಯಿಸಿಟ್ಟಿದ್ದಂತಹ ನೀರನ್ನು ಸಹ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪನ್ನು ಹಾಕ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಒಂದು ಬೌಲಷ್ಟು ಟೊಮೆಟೊನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪನೇ ರವೆನ ಮಿಕ್ಸ್ ಮಾಡ್ತಾ ಹೋಗಬೇಕು, ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಅದು ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಇದರ ಮೇಲೆ ಪ್ಲೇಟ್ನ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಇಷ್ಟು ಮಾಡಿದ್ರೆ ಉಪ್ಪಿಟ್ಟು ರೆಡಿಯಾಗಿದೆ. ಇದರ ಟೇಸ್ಟನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಕಾಯಿ ತುರಿನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಓಕೆ, ಬ್ರೇಕ್ಫಾಸ್ಟ್ ಇವತ್ತು ರೆಡಿಯಾಗಿದೆ. ಉಪ್ಪಿಟ್ಟನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿದೆ. ಇದು ನೋಡಿ, ಕಾಳೆಲ್ಲ ಮೊಳಕೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇದಕ್ಕೆ ನಾನು ಸ್ವಲ್ಪ ಕಾಳುಗಳಿಗೆಲ್ಲ ನೀರು ಹಾಕಿ ಹಾಗೆ ಎತ್ತಿಟ್ಬಿಟ್ಟಿದ್ದೆ.
ನಾನೆಲ್ಲೋ ಆಚೆ ಹೋಗಿದ್ದೆ, ಅಷ್ಟರೊಳಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಬರೋದು ಲೇಟ್ ಆಯ್ತು. ಒಂದಿನದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದ್ಬಿಟ್ಟಿತ್ತು. ನನ್ಗೆ ಆಕ್ಚುಲಿ ಇಷ್ಟೊಂದು ಕಾಳನ್ನ ಒಟ್ಟಿಗೆ ಯೂಸ್ ಮಾಡಕ್ ಇಷ್ಟ ಇರಲಿಲ್ಲ, ಬಟ್ ಎಲ್ಲ ಅರ್ಧಂಬರ್ಧ ಮೊಳಕೆ ಬಂದ್ಬಿಟ್ಟಿತ್ತು. ನಾನು ಇದರಲ್ಲಿ ಒಂದು ಹಾಫ್ ಮಾತ್ರ ಸಪ್ರೇಟ್ ಆಗಿ ತಗೊಂಡು ಅದಕ್ಕೆ ಬಟ್ಟೆಯಲ್ಲಿ ಮೊಳಕೆ ಕಟ್ತೀವಲ್ವಾ, ಸೊ ಆತರ ಮೊಳಕೆ ಕಟ್ಟೋಣ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲದಕ್ಕೂ ಇವಾಗ ಫುಲ್ಲು ಎಲ್ಲ ಕಾಳಿಗೂ ಮೊಳಕೆ ಬಂದ್ಬಿಟ್ಟಿದೆ. ಏನ್ ಮಾಡೋದು, ಮತ್ತೆ ಅದನ್ನ ನೆನ್ನೆ ನಾನು ಬಟ್ಟೆಯಲ್ಲಿ ಮತ್ತೆ ಮೊಳಕೆ ಕಟ್ಟಿಟ್ಟಿದ್ದೆ. ಇನ್ನೇನ್ ಮಾಡಿದೆ, ಎಲ್ಲ ಯೂಸ್ ಮಾಡ್ಬಿಡೋಣ ಅಂತ. ಇಷ್ಟೊಂದು ಇವಾಗ ಕಾಳನ್ನ ಯೂಸ್ ಮಾಡಬೇಕು. ಹೆಂಗ್ ಯೂಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಷ್ಟೊಂದು ಸಾರು ಮಾಡಿ ಏನ್ ಮಾಡ್ಲಿ ಅನ್ನೋ ತರ ಅನ್ಸಿದೆ. ನೋಡೋಣ ಏನ್ ಮಾಡೋದು ಅಂತ. ನೋಡಿ, ಇದೆಲ್ಲ ಹೇಗಂದ್ರೆ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಐನೋ ಇದೆಲ್ಲ ಸ್ವಲ್ಪ ಬೋರಿಂಗ್ ವರ್ಕ್ ಅಂತ. ಏನ್ ಗೊತ್ತಾ, ಲೈಫು ಕೆಲವೊಂದ್ಸರಿ ತುಂಬಾ ಬೋರಿಂಗ್ ಅಂತ ಅನ್ನಿಸ್ಬಿಡುತ್ತೆ. ಒಂಥರ ಇಂಟ್ರೆಸ್ಟೇ ಇರೋದಿಲ್ಲ. ಏನಕ್ಕಾದ್ರೂ ಜೀವನ ನಡೆಸ್ತಾ ಇದೀವೋ ಏನಿದೆಲ್ಲ, ಯಾವುದು ಹೊಸ ಹೊಸ ಐಡಿಯಾಗಳು ತಲೆಗೆ ಬರೋದಿಲ್ಲ. ಯು ಫೀಲ್ ಎಕ್ಸಾಸ್ಟೆಡ್. ಆಮೇಲೆ ನಮ್ಮನ್ನ ನಾವೇ ಕ್ವಶನ್ ಮಾಡ್ಕೊಂತೀವಿ, ನಿಜವಾಗ್ಲೂ ನಾವು ಬದುಕ್ತಾ ಇರೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಅಂತೆಲ್ಲ. ಏನಾದ್ರು ಮಾಡಕ್ ಹೋದ್ರೆ ಅದು ಕರೆಕ್ಟ್ ಆಗಿ ಬರೋದಿಲ್ಲ. ನಿಜವಾಗ್ಲೂ ನಾನು ಮಾಡಿದ ಏನಾದ್ರು ಸೆನ್ಸ್ ಇರೋಂತ ಏನಾದ್ರು ಕೆಲಸ ಮಾಡಿದ್ನಾ ಅಂತೆಲ್ಲ ಸಮ್ ಟೈಮ್ಸ್ ವಿ ಸ್ಟಾರ್ಟ್ ಕ್ವೆಶನಿಂಗ್ ಅವರ್ ಸೆಲ್ಫ್. ಒಂದೊಂದ್ಸರಿ ಅಂತೂ ತುಂಬಾ ಬೋರ್ ಅಂತ ಅನಿಸ್ಬಿಡುತ್ತೆ. ಆಕ್ಚುಲಿ ಈ ತರ ಯಾವ್ದೋ ಒಂದು ಬುಕ್ಕಲ್ಲಿ ಹೇಳ್ತಾರೆ, ಬೋರ್ ಆಗೋದು ತುಂಬಾ ಒಳ್ಳೇದಂತೆ, ಸ್ವಲ್ಪ ಟೈಮ್ ತಗೋಬೇಕಂತೆ ಬೋರ್ ಆಗೋದಕ್ಕೋಸ್ಕರನು. ಆಗ್ಲೇ ಏನಾದ್ರು ಒಂದು ಹೊಸ ಯೋಚನೆ ಬರೋದು, ಒಂದೇ ಎನ್ವೈರ್ಮೆಂಟ್ ಅಲ್ಲಿ ಇರೋದು, ಅವೆಲ್ಲ ತುಂಬಾ ಬೋರ್ ಮಾಡ್ಸುತ್ತೆ. ಅದು ಆಕ್ಚುಲಿ ಒಳ್ಳೇದೇನೆ. ಏನಾದ್ರು ಮಾಡ್ಬೇಕು, ಏನಾದ್ರು ಹೊಸದ್ ಮಾಡ್ಬೇಕು ಅನ್ನೋಂತ ಹೊಸ ಐಡಿಯಾಗಳು ಬರುತ್ತೆ. ಅವಾಗಲೇ ವಿ ಸ್ಟಾರ್ಟ್ ಟು ಥಿಂಕ್ ಸಮಥಿಂಗ್. ಯಾವಾಗ್ಲೂ ನಮ್ಮನ್ನ ನಾವು ತುಂಬಾ ಆಕ್ಯುಪೈ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಮೊಬೈಲ್ ಯೂಸ್ ಮಾಡೋದು, ಆಮೇಲಿಂದ ಇಂಟರ್ನೆಟ್ ಅಲ್ಲಿ ಏನಾದ್ರು ಬ್ರೌಸ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾನೆ ಇರ್ತೀವಿ. ಅವಾಗ ಏನಾದ್ರು ಸ್ವಲ್ಪ ಬೋರಿಂಗ್ ವರ್ಕ್ ಮಾಡ್ಬೇಕಂತೆ, ಸೊ ದಟ್ ಯು ಫೀಲ್ ರಿಲ್ಯಾಕ್ಸ್ಡ್ ಅಂಡ್ ತಲೆಗೆ ಏನಾದ್ರು ಹೊಸ ಐಡಿಯಾ ಬರೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅದನ್ನ ತುಂಬಾ ಆಕ್ಯುಪೈ ಮಾಡಬಾರ್ದಂತೆ. ದೆನ್ ವಿ ಶುಡ್ ಡೂ ದಿಸ್ ಕೈಂಡ್ ಆಫ್ ಬೋರಿಂಗ್ ಆಕ್ಟಿವಿಟೀಸ್. ಸೊ ಇವಾಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಫಸ್ಟ್ ಸಪ್ರೇಟ್ ಮಾಡ್ಕೋಬೇಕು. ಇದನ್ನೆಲ್ಲ ಈ ತರ ಸಪ್ರೇಟ್ ಆಗಿ ಎತ್ತಿಡ್ತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಎತ್ತಿಟ್ಟಿದ್ದು ನನಗೆ ಗೊತ್ತಿಲ್ಲ. ಇವತ್ತು ಆ ಥರ ನನಗೆ ಬೆಳಗ್ಗೆ ಎದ್ದು ಯಾಕೋ ತಿಂಡಿ ಮಾಡೋಂಥ ಮನಸ್ಸೇ ಇರಲಿಲ್ಲ. ಬೋರ್ ಅಂತ ಅನ್ನಿಸ್ತಿತ್ತು. ಬಟ್ ತಿಂಡಿ ಮಾಡಾದ್ಮೇಲೆ ಪರವಾಗಿಲ್ಲ. ಯಾವಾಗಲೂ ನಮ್ಮನ್ನ ನಾವು ಎಂಟರ್ಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಟೂ ಮಚ್ ಆಫ್ ಮೊಬೈಲ್ ಅಡಿಕ್ಷನ್ ಅವೆಲ್ಲ ಒಂಥರ ತಪ್ಪು. ಆ್ಯಕ್ಚುಲಿ ತುಂಬ ಟೂ ಮಚ್ ಮಾಡಬಾರ್ದು. ಯಾವುದೇ ಆಗಲಿ ಸ್ವಲ್ಪ ಮೈಂಡಿಗೆ ಬ್ರೇಕ್ ಕೊಡಬೇಕು. ಸೊ ಇವತ್ತು ನಾನು ಅದೇ ಥರ ಒಂದು ಬೋರಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀನಿ. ಹೇಗಿದ್ರು ಶಿವರಾತ್ರಿ ಬಂತು. ಆ್ಯಕ್ಚುಲಿ ಯೂಶಲಿ ಜಾಸ್ತಿ ಫೆಬ್ರವರಿ ಟೈಮಲ್ಲೇ ಬರ್ತಾ ಇದ್ದಿದ್ದು, ಬಟ್ ಈ ಸರಿ ಏನೋ ಮಾರ್ಚಿಗೆ ಬಂದಿದೆ. ನಾನು ಸ್ವಲ್ಪ ಮೊದಲೆಲ್ಲ ಆ್ಯಕ್ಚುಲಿ ಮನೆದು ಏನೇನು ಪಾತ್ರೆ ಎಲ್ಲ ಎತ್ತಿತ್ತಲ್ಲ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ ತೊಳೆದು ಎತ್ತಿಡ್ತಾ ಇದ್ವಿ. ಬಟ್ ಇಲ್ಲಿ ಆ ಥರ ಈ ಸರಿ ಏನು ಮಾಡೋದು ನನಗೆ ಗೊತ್ತಿಲ್ಲ. ಬಟ್ ಈ ಥರ ಸಣ್ಣ ಸಣ್ಣದು ಪಾತ್ರೆಗಳೆಲ್ಲ ಇದೆಯಲ್ಲ, ಆಲ್ರೆಡಿ ಇದೆಲ್ಲ ಯಾವಾಗ ಯೂಸ್ ಮಾಡ್ತೀನೋ ಅವಾಗಲೇ ಎಲ್ಲ ಕ್ಲೀನ್ ಮಾಡಿ ಎತ್ತಿರ್ತೀನಿ. ಬಟ್ ಇನ್ನೊಂದು ಸರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಬರೋದ್ರೊಳಗೆ. ಈ ಥರ ಎಲ್ಲ ಮಾಡಿದಾಗ ಆ್ಯಕ್ಚುಲಿ ಸ್ವಲ್ಪ ತುಂಬ ಪೀಸ್ಫುಲ್ ಅಂತ ಅನ್ಸುತ್ತೆ. ಏನು ಎಂಟರ್ಟೈನ್ಮೆಂಟ್ ಇರೋದಿಲ್ಲ, ಬಟ್ ಸ್ಟಿಲ್ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಶಿವರಾತ್ರಿಗೆ ಕ್ಲೀನಿಂಗ್ ಸ್ವಲ್ಪ ಲೈಟಾಗಿ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಸೆಕೆ ಆಗ್ತಿದೆ. ಆ್ಯಕ್ಚುಲಿ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಯಾವುದಾದ್ರೂ ಜ್ಯೂಸ್ ಮಾಡೋದು ಅಂದರೆ ಒಂದು ನಿಂಬೆ ಹಣ್ಣಿನ ಜ್ಯೂಸು, ಇನ್ನೊಂದು ಟೊಮ್ಯಾಟೊ ಜ್ಯೂಸು. ನನಗೆ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದು ಬೇಜಾರಾಗಿದೆ. ಬಿಕಾಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಲೆಮನ್ ವಾಟರ್ ಕುಡಿತೀನಲ್ವಾ, ಅದು ವಿತೌಟ್ ಶುಗರ್ ಕುಡಿತೀನಿ. ನನಗೆ ಅದಕ್ಕೆ ಸದ್ಯಕ್ಕೆ ಲೆಮನ್ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇವಾಗ ಟೊಮೆಟೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈಗ ಜಸ್ಟ್ ಎತ್ತಿಟ್ಟೆ. 4 ಟೊಮೆಟೊ ಇದೆ. ಅದರಲ್ಲಿ ನನಗೇನು ಮೇ ಬಿ 1 ಅಥವಾ 2 ಸಾಕಾಗುತ್ತೆ. ಒಂದೇ ಸಾಕು. ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗೇ ಇದೆ ಇದು ಟೊಮೆಟೊ. ಬಿಸಿಲಿಗೆ ಏನಾದರೂ ಸ್ವಲ್ಪ ತಣ್ಣ ಕುಡಿಬೇಕು ಅಂತ ಅನ್ಸುತ್ತೆ. ಟ್ಯಾಪ್ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಬಿಸಿನೀರು ಬಂದಂಗೆ ಅನ್ಸುತ್ತೆ. ನೀರು ಕಾಯಿಸೋ ಅವಶ್ಯಕತೆನೇ ಇಲ್ವೇನೋ ಅನ್ನೋ ಅಷ್ಟು ಸುಡ್ತಾ ಇದೆ ನೀರು. ಅಷ್ಟು ಬಿಸಿಲಿದೆ ಆಚೆ. ಆ್ಯಕ್ಚುಲಿ 2 ಬೇಕಾಗುತ್ತೆ ಅನ್ಸುತ್ತೆ, 1 ಸಾಕಾಗೋದಿಲ್ಲ. ಸೊ 2 ತೊಗೊತೀನಿ ನಾನು. ನೀಟಾಗಿ ವಾಶ್ ಮಾಡಿ ಇದನ್ನ ಯಾವ ದೊಡ್ಡ ಮಹಾ ರೆಸಿಪಿ ಅಂತ ಇದನ್ನು ಹೇಳ್ಕೊಳ್ಬೇಕು, ಎಲ್ಲರಿಗೂ ಗೊತ್ತಿರೋದು.
ನನಗೆ ಇನ್ನೊಬ್ರು ಯಾರಾದ್ರೂ ಹೇಳ್ಕೊಡ್ಬೇಕು ಅಡುಗೆ ಮಾಡೋದು, ನಾನು ಬೇರೆಯವ್ರಿಗೆ ಏನು ಹೇಳ್ಕೊಡ್ಲಿ. ಸೊ ಇದು ವಾಶ್ ಮಾಡ್ಬೇಕೀಗ. ಇಲ್ಲಿ ಇದನ್ನ ಇಡ್ತೀನಿ. ಇನ್ನೇನು ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ನನಗೆ ತುಂಬಾ ಇಷ್ಟ ಮ್ಯಾಂಗೋಸ್ ಅಂದರೆ. ಆ್ಯಂಡ್ ಈವನ್ ನೇಳೆ ಹಣ್ಣು ಕೂಡ ತುಂಬ ಇಷ್ಟ. ಸೊ ಅದೆರಡು ಆ್ಯಕ್ಚುಲಿ ಈ ಸೀಸನಲ್ಲಿ ಬರುತ್ತೆ. ಮ್ಯಾಂಗೋ ತರಬೇಕು ಆ್ಯಕ್ಚುಲಿ. ನಾನು ಲಾಸ್ಟ್ ಇಯರ್ ಮ್ಯಾಂಗೋ ತಿಂದೇ ಇಲ್ಲ, ಅದೇನೋ ಗೊತ್ತಿಲ್ಲ. ತಗೋಬೇಕು ಅಂತ ಅಂದ್ಕೊಂಡು ತೊಗೊಳಕ್ಕೆ ಆಗಿರಲಿಲ್ಲ. ಅಥವಾ ಮೇ ಬಿ 1 kg 2 kg ತಂದಿದ್ದೆ ಅಂತ ಅನ್ಸುತ್ತೆ, ನೆನಪಿಲ್ಲ ಕರೆಕ್ಟಾಗಿ. ಬಟ್ ಲಾಸ್ಟ್ ಇಯರ್ ನಾನು ಜಾಸ್ತಿ ತಿಂದಿಲ್ಲ ಮ್ಯಾಂಗೋಸು. ಈ ಸರಿ ತರಬೇಕು. ನಂಗೆ ತುಂಬಾ ಇಷ್ಟ ಮ್ಯಾಂಗೋಸ್ ಅಂದರೆ. ಸೊ ಇವೆರಡನ್ನೂ ಇವಾಗ ಕಟ್ ಮಾಡ್ಕೊಳ್ತೀನಿ. ಕಾಣಿಸುತ್ತಾ ಕಟ್ ಮಾಡೋದು? ಕಾಣಿಸ್ತಾ ಇಲ್ವಲ್ಲ. ನಿಮಿಷ ಚಾಕು ತೊಗೊಂಡ್ಬರ್ತೀನಿ. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ, ಆ ಕಡೆ ಎಲ್ಲಾದರೂ ಇಟ್ಬಿಟ್ಟು ಮಾಡೋಣ ಅಂದರೆ ಇಲ್ಲೆಲ್ಲ ಪಾತ್ರೆಗಳು ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲೇ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಜಸ್ಟ್ ಕಟ್ ಮಾಡೋದು ಕಾಣಿಸ್ಲಿ ಅಂತ ಅಷ್ಟೇ. ಹೇಗಿದ್ರು ಶೆಕೆ ಜಾಸ್ತಿ ಅಲ್ವಾ. ಸೊ ಅದು ರಾತ್ರಿವರೆಗೂ ಇದ್ರೂ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಸಂಜೆ ಮೇಲೇ ಖಾಲಿ ಮಾಡಿಬಿಟ್ಟಿರ್ತೀನಿ. ಚೆನ್ನಾಗಿರುತ್ತೆ ಟೊಮೆಟೊ ಜ್ಯೂಸ್ ಒಂಥರ. ಬೇರೆ ಯಾವುದಾದ್ರೂ ಹಣ್ಣು ತೊಗೊಂಬಂದು ಇಡೋಣ ಅಂದರೆ ಇಲ್ಲಿ ಫ್ರಿಡ್ಜ್ ಇಲ್ಲ. ಸೊ ಹಣ್ಣೆಲ್ಲ ಹಾಳಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ ತರಲ್ಲ. ಟೊಮೆಟೊ ಎಲ್ಲ ಎಷ್ಟು ಬೇಕೋ ಅಷ್ಟು ತಂದಿರ್ತೀನಿ ನಾನು. ಸೊ ಹಾಗಾಗಿ ಇರೋದ್ರಲ್ಲಿ ಟೊಮೆಟೊನ ಯೂಸ್ ಮಾಡ್ಬೇಕು ನಾನು ಇವಾಗ. ಡೈರೆಕ್ಟ್ ಟೊಮೆಟೊನ ಯೂಸ್ ಮಾಡ್ಬಿಡ್ತೀನಿ. ಇದೇನಿದು ಕಟ್ ಮಾಡಿದ್ರೆ ಸ್ವಲ್ಪ ಕಾಯಿ ಅಂತ ಅನ್ನಿಸ್ತಿದೆ. ಇರೋದ್ರಲ್ಲಿ ಆ್ಯಕ್ಚುಲಿ 4 ಟೊಮೆಟೊ ಅಲ್ಲಿ ಇದೇ ಸ್ವಲ್ಪ ಹಣ್ಣು ಥರ ಕಾಣಿಸಿದ್ದು. ಒಳಗಡೆ ನೋಡಿದ್ರೆ ಇದು ಸ್ವಲ್ಪ ಕಾಯಿ ಥರ ಇದೆ. ಇದೇನು ಇಷ್ಟೊಂದು ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆನೂ ಇಲ್ಲ, ಬಟ್ ನಾನು ಮಾಡಿದೆ ಅಷ್ಟೇ. ಇದು ಆ್ಯಕ್ಚುಲಿ ಬೇರೆ ಸ್ಟವ್. ನನ್ನ ಹತ್ರ ಇದ್ದಿದ್ದು ಹಳೆ ಸ್ಟವ್ ಸರಿಯಾಗಿ ಉರಿತಾ ಇರಲಿಲ್ಲ, ಅದಕ್ಕೆ ಬೇರೆ ತೊಗೊಂಬಂದಿದ್ದೀನಿ. ಆದರೆ ಇದರಲ್ಲಿ ಏನಪ್ಪ ಅಂದರೆ ಕುಕ್ಕರ್ ಏನಾದರೂ ಇಟ್ಟರೆ ಸ್ವಲ್ಪ ಕೆಳಗಡೆ ಎಲ್ಲ ಮಸಿ ಆದಂಗೆ ಆಗ್ಬಿಡುತ್ತೆ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಇರಲಿ, ಸದ್ಯಕ್ಕೆ ಇದೇ ಉರಿತಾ ಇರಲಿ. ಒಂದು ನಿಮಿಷ, ಇವಾಗ ಮಿಕ್ಸಿ ಜಾರ್ ತೊಗೊಂಬರ್ತೀನಿ. ಇವಾಗ ಇದಿಷ್ಟನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತೀನಿ.
ಅರ್ಧ ಇಲ್ಲೇ ಜ್ಯೂಸ್ ಆಗೋಗ್ಬಿಟ್ಟಿದೆ. ನೀರು ತೊಗೊಂಬರ್ತೀನಿ. ಕಡೆ ತೆಗೆದ್ಬಿಡ್ತೀನಿ. ಒಂದು ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ. ಬೆಲ್ಲ ಬೇಕಾದರೂ ಹಾಕ್ಬೋದು, ಸಕ್ಕರೆ ಬೇಕಾದರೂ ಹಾಕ್ಬೋದು, ಜೊತೆಗೆ ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಬೋದು. ಬಟ್ ಇವಾಗ ಎಲ್ಲಿಂದ ತರಕ್ಕೆ ಹೋಗಲಿ, ಏಲಕ್ಕಿ ಪೌಡರ್ ನನ್ನ ಹತ್ರ ಇಲ್ಲ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು, ಸೊ ದಟ್ ಸಕ್ಕರೆ ಹಾಕ್ಬೋದು. ಸಕ್ಕರೆ ತಗೊಂಡು ಬಂದಿದ್ದೀನಿ. ಇವಾಗ ಎಷ್ಟು ಸ್ಪೂನ್ ಹಾಕೋದು? 1 2 3 4 ಸಾಕು ಅನಿಸುತ್ತೆ. ಇಷ್ಟೇ, ಏನು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಹಾಕ್ಬಿಟ್ಟಿದ್ದೀನಿ. ಈಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದೆರಡು ಪ್ಲೇಟ್ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆಯಾ ಅಂದರೆ ಅದು ಹಳೇದೆ, ಆ ಮನೆಯಿಂದ ತೊಗೊಂಬಂದಿದ್ದೀನಿ ಅಷ್ಟೇ. ಯಾವ್ದು ತೊಗೊಳ್ಳಿ ಜ್ಯೂಸ್ ಹಾಕ್ಕೊಳ್ಳೋಕ್ಕೆ? ಇದು ಸ್ಟ್ರಾಬೆರಿದು ರುಬ್ಬಿದ್ದಾಗಿದೆ ಜ್ಯೂಸು. ತೊಗೊಂಡ್ಬರ್ತೀನಿ. ಆ್ಯಕ್ಚುಲಿ ಇದ್ರದ್ದು ಇಲ್ಲಿ ಕಟ್ಟಾಗಿ ಹೋಗ್ಬಿಟ್ಟಿದೆ, ಕೈ ಥರ ಇರುತ್ತಲ್ಲ ಹಿಡ್ಕೊಳ್ಳೋಕ್ಕೆ. ಅದು ಅಲ್ಲಿಂದ ತೊಗೊಂಬರ್ತಾ ಇದ್ದೆ, ಶಿಫ್ಟ್ ಮಾಡುವಾಗ ಮುರಿದೋಯ್ತು. ಇನ್ನೂ ಬೇಜಾನ್ ಜ್ಯೂಸ್ ಇದೆ, ಬಟ್ ನಾನು ಬರೀ 1 ಕಪ್ ಆಗುವಷ್ಟು ಮಾತ್ರ ಸೋಸ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಯಾವಾಗ ಬೇಕೋ ಆವಾಗ ತೊಗೊಳ್ತೀನಿ. ಇದನ್ನು ಹಾಗೆ ಎತ್ತಿಟ್ಬಿಡ್ತೀನಿ. ಸೊ ಜ್ಯೂಸ್ ರೆಡಿಯಾಗಿದೆ. ನಾವು ಇಟ್ಸ್ ಟೈಮ್ ಟು ಟೇಸ್ಟ್. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ ಮಾಡೋಣ. ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ಈ ಥರ ಪ್ಲೇಟ್ಗಳೆಲ್ಲ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ, ಹಬ್ಬಕ್ಕೆ ಯೂಸ್ ಮಾಡ್ತೀನಿ, ಯಾವ್ದಾದ್ರು ಸ್ಪೆಷಲ್ ಒಕೇಶನ್ ಬಂದಾಗ ಯೂಸ್ ಮಾಡ್ತೀನಿ ಅಂತ ಹಾಗೆ ಎತ್ತಿಟ್ಟಿರ್ತಾರೆ. ಬಟ್ ಇರೋವಾಗ ಯೂಸ್ ಮಾಡಬೇಕು. ಇವತ್ತಿದು ಯೂಸ್ ಆಯಿತು, ಗೆಸ್ಟ್ಗಳು ಬಂದಾಗ ಕೊಡ್ತೀವಿ, ಇನ್ನೊಬ್ರು ಬಂದಾಗ ಕೊಡ್ತೀವಿ ಅಂತ ಅಂದ್ಕೊಂಡು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಬರೀ ಗೆಸ್ಟೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಅಲ್ವಾ. ಚೆನ್ನಾಗೇನೋ ಇದೆ, ಬಟ್ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಬೋದಿತ್ತೇನೋ. ನಾನು 5 ಸ್ಪೂನ್ ಹಾಕೋದಲ್ಲ, ಅದೇ ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ. ಸೂಪರ್ ಆಗಿದೆ. ಅಂದ್ರೂ ಈ ಬಿಸಿಲಿಗೆ ಏನಾದರೂ ತಣ್ಣಗೆ ಜ್ಯೂಸ್ ಕುಡಿಬೇಕು ಅಂತ ಅನ್ಸುತ್ತೆ. ಬಟ್ ಈ ಟೈಮಲ್ಲಿ ಆಚೆ ಹೋದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನಾನು ಬರೀ ಟೊಮೆಟೊ ಮಾತ್ರ ತಂದಿಟ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಟೊಮೆಟೊ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ ಇವತ್ತು. ಬೇರೆ ಇನ್ನೇನು ಮೇಜರ್ ಇಂಪಾರ್ಟೆಂಟ್ ಅನ್ನೋಂಥದ್ದು ಏನೂ ಇಲ್ಲ ಸದ್ಯಕ್ಕೆ ಇವತ್ತು. ಸೊ ಅಷ್ಟೇ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಜಸ್ಟ್ ಇಲ್ಲಿ ಮಾತ್ರ ಈ ಆ್ಯಂಡ್ ಸ್ವಲ್ಪ ತುಂಬ ಶೆಕೆ ಅದು. ಸೊ ಹಾಗಾಗಿ ನನಗೆ ಸದ್ಯಕ್ಕೆ ಲೆಮನ್ ವಾಟರ್ ಹಾಗಾಗಿ ಸೊ ಅದಕ್ಕೋಸ್ಕರ ಟೊಮೆಟೊ ಜ್ಯೂಸ್ ಮಾಡಿಕೊಂಡಿದ್ದೀನಿ.